चांस मंच पर उपस्थित जिज्ञासु लोग और अभिमानीगण सबको सादर प्रणाम। एक सागर होता है, सागर के पास 4 तरह के लोग जाते हैं। एक है सागर के पास जाकर सेल्फी खींचता है, सेल्फी खींचकर दोस्तों को भेजता है। और दूसरा है जो सागर के पास रहता है, रेती को बिजनेस करता है, रेती का बिजनेस करता है। और तीसरा होता है मछली पकड़कर खाता है। एक सेल्फी खींचता है, दूसरा रेती का बिजनेस करता है, तीसरा मछली पकड़कर खाता है। एक 14 आदमी आता है, ना तो वो सागर के पास जाकर सेल्फी खींचा, न तो रेती का व्यवहार की, न तो मछली पकड़कर खाया, और सागर का अंदर गहरे में जाकर हीरा ढूंढने निकला है। अभी जो 2 बच्चे हैं वो इस संसार सागर का, इस जो प्रपंच सागर है, इसमें हीरा ढूंढने निकले हैं। नाम विनय है और दूसरा नमन है। जितना अच्छा नाम है, आदमी को बड़ापन कब मिलता है? नाम से नहीं, काम से बड़ापन मिलना चाहिए। उनका नाम विनय है और एक का नाम नमन है। विनय इस नाम इतना सुंदर है, जिन्होंने इस सृष्टि को, इस विश्व का सेवा में अपने को समर्पित किया है, वो विनय होता है। सिर्फ नाम से विनय नहीं होता कोई। और एक है नमन, इस सृष्टि का पूजा करने के लिए जो खुद को अर्पित किया है, वो नमन है। दोनों बहुत बड़ा यात्रा पर निकले हैं जिंदगी का। जिंदगी जीने का भी एक कला है। जो जीवित है ऐसा नहीं कह सकते वो सब जी रहे हैं। देखो, जिनको हाथ है वो सबको पेंटिंग करना नहीं होता, जिनको कंठ है उन सबको गाना भी नहीं आता। जो जीवित है वो सब जिंदगी का कला भी पता नहीं उनको। हमें ऐसा समझ आता है, कभी कभी महसूस होता है, कभी गांव में बड़ा आदमी गुजर जाता है, मैसेज आता है, हम सब पूछते हैं कि क्यों गुजर गया। जो मैसेज लेकर आया आदमी बोलेगा उसका हार्ट फेल हो गया, और उसका किडनी फेल हो गया, उसका लीवर फेल हो गया, उसका ब्रेन फेल हो गया। अरे आप कोप्पल बस स्टैंड में जाकर पूछो, अगर एक बस, सरकारी बस हुबली चला गया तो बोलेंगे जस्ट पास हो गया। आदमी को सब हार्ट फेल, किडनी फेल, लीवर फेल, एक भी पास नहीं, सभी फेल है। एक सरकारी बस गया तो पास हो गया बोलते हैं, आदमी को फेल बोलेंगे। हार्ट भी फेल, किडनी भी फेल, लीवर भी फेल, ब्रेन भी फेल, एक तो पास होना चाहिए आदमी। ಒಬ್ಬ ಸಂಸ್ಕೃತದ ಕವಿ ಒಂದು ಸುಂದರ ಮಾತು ಬರೀತಾನೆ, ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಕುಶಲಂ ಪೃಚ್ಛತಿ ಗೇಹೆ ಗತವತ್ ವಾಯೌ ದೇಹ ಪಾಯೆ ಭಾರ್ಯ ಬಿಭ್ಯತಿ ಅಸ್ಮಿನ್ ಕಾಯೆ।
हमारा सब रिश्तेदार, घर में जो भी रिश्तेदार है हमारा कुशल पूछेंगे। कब तक पूछेंगे? जब तक इस देह में श्वास रहता है, प्राण रहता है, तब तक कुशल पूछेंगे। ಎಲ್ಲಿಯವರೆಗೆ ಈ ದೇಹದೊಳಗೆ ಉಸಿರಿರ್ತೈತಿ, ಈ ಶಬ್ದ ಕನ್ನಡದ ಶಬ್ದ ಏನಿದೆ ಉಸಿರು ಅಂತ ಬಳಸ್ತೀವಿ ನಾವು. ಎಲ್ಲಿಯವರೆಗೆ ದೇಹದಲ್ಲಿ ಉಸಿರಿರ್ತೈತಿ ಅಲ್ಲಿಯವರೆಗೆ ಕಣ್ಣು ನೋಡ್ತೈತಿ, ಕೈ ಕೆಲಸ ಮಾಡ್ತೈತಿ, ಕಾಲು ನಡಿತೈತಿ. ಬಂಧು ಬಳಗದವರೆಲ್ಲ ಕುಶಲವನ್ನು ಕೇಳ್ತಾರೆ, ಆರಾಮದೆಯಾ, ಎಲ್ಲ ನಿನ್ನಿಂದ ಮನಿ ಅಂತ ತಿಳ್ಕೊಂಡು. ಯಾವಾಗ ದೇಹದೊಳಗೆ ಉಸಿರು ನಿಂತು ಕಣ್ಣು ನೋಡೋದಿಲ್ಲ, ಕೈ ಮಾಡೋದಿಲ್ಲ, ಕಾಲು ನಡೆಯುವುದಿಲ್ಲ, ಅಂದರೆ ಉಸಿರು ನಿಂತಿತು ಅಂದರೆ ಜೀವನವೂ ನಿಂತು ಹೋಗ್ತದೆ. ಉಸಿರಿನ ಜೊತೆಗೆ ಜೀವನವೂ ನಿಂತು ಹೋಗ್ತದೆ. ಜೀವನ ಅಂದ್ರೆ ಮತ್ತೇನಲ್ಲ, ಇದು ಉಸಿರಿನ ಲೀಲಾವಿಲಾಸ ಇದು. ಅದಕ್ಕೊಬ್ಬ ಕನ್ನಡದ ಅನುಭವಿ ಹೇಳ್ತಾನೆ, ಮನುಷ್ಯ ಹ್ಯಾಂಗೆ ಬದುಕಬೇಕು ಭೂಮಿಯ ಮೇಲೆ, ಮನುಷ್ಯ ಹ್ಯಾಂಗೆ ಬದುಕಬೇಕಂದ್ರೆ ನೀವು ನೋಡಿ, ನಾವೆಲ್ಲ ನಮ್ಮ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದಾಗ ನಮಗೆ ಯಾರಿಗೂ ಹೆಸರಿರಲಿಲ್ಲ, ಉಸಿರು ತಗೊಂಡು ಬಂದೀವಿ. ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವಾಗ ಯಾರಿಗೂ ಹೆಸರಿಟ್ಟಿರಲಿಲ್ಲ, ಉಸಿರಿತ್ತು. ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವಾಗ ನಮಗೆ ಹೆಸರಿರಲಿಲ್ಲ, ಉಸಿರಿತ್ತು. ಆದರೆ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ನಮಗೆ ಉಸಿರಿರುವುದಿಲ್ಲ, ಆದರೆ ಹೆಸರುಳಿಯುವ ಕೆಲಸ ಮಾಡಿ ಹೋಗಬೇಕು. ಅದು ಜೀವನದ ಕೈಕರ್ಯ ಇದು ಅಂತ. ಇದು ಕಲಿಬೇಕಾಗಿದ್ದು ಮನುಷ್ಯ. ಇದು ಒಬ್ಬ ಅನುಭವಿ, ನೀವೆಲ್ಲ ಈ ಹೆಸರು ಕೇಳಿರಬೇಕು, ನಾವೆಲ್ಲ ಕೇಳಿದ್ದೀವಿ. ರವೀಂದ್ರನಾಥ್ ಟ್ಯಾಗೋರ್ ಬಹಳ ದೊಡ್ಡ ಅನುಭವಿ. ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ನೋಬೆಲ್ ಪಾರಿತೋಷಕ ಸಿಕ್ತು. ಅವರಂತಾರೆ, ಈ ವಿಶ್ವದಲ್ಲಿ ಬಂದ ಮೇಲೆ ನಾವೆಲ್ಲ ಹೆಂಗೆ ಬದುಕಬೇಕು, ನಾವೆಲ್ಲ ಹೇಗೆ ಬದುಕಬೇಕು ಅಂತ. ಅವರಂತಾರೆ, ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್. ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್. ದಸ್ ಮೈ ಲೈಫ್ ಹ್ಯಾಸ್ ಬೀನ್ ಬ್ಲೆಸ್ಡ್. ಮೈ ಪಾರ್ಟ್ ಇನ್ ದಿಸ್ ಫೆಸ್ಟ್ ಈಸ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರುಮೆಂಟ್. ಐ ಹ್ಯಾವ್ ಡನ್ ಆಲ್ ದ್ಯಾಟ್ ಐ ಕುಡ್ ಡೂ. ರವೀಂದ್ರನಾಥ್ ಟ್ಯಾಗೋರ್ ಅಂತಾನೆ, ಈ ಮನುಷ್ಯನ ಹುಟ್ಟೇನಿದೆ, ಈ ಹುಟ್ಟು, ಈ ಜಗತ್ತಿದೆಯಲ್ಲ, ಈ ಜಗತ್ತು ದೇವರ ಉತ್ಸವ. ಇದೊಂದು ಜಾತ್ರೆ. ಈ ಜಗತ್ತು, ಈ ಜಗತ್ತು ದೇವನ ಉತ್ಸವ. ಇದು ನಮ್ಮ ಉತ್ಸವ ಅಲ್ಲ, ನಿಮ್ಮ ಉತ್ಸವ ಅಲ್ಲ, ಇದು ದೇವರ ಉತ್ಸವ ಈ ಜಗತ್ತು. ನಾವು ಜಾತ್ರೆ ಮಾಡ್ತೀವಿಲ್ಲ, ನಮ್ಮ ಜಾತ್ರೆಯೊಳಗೆ ಒಂದಿಷ್ಟು ಲೈಟ್ ಹಾಕಿರ್ತೀವಿ, ನಾವು ಹಚ್ಚಿದ ಲೈಟ್ ಆರ್ತಾವೆ. ಆದರೆ ದೇವರು ತನ್ನ ಜಾತ್ರೆಗೆ ಹಚ್ಚಿದ ಲೈಟ್ ಹೆಂಗದಾವ ಅಂದ್ರೆ, ಸೂರ್ಯ ಚಂದ್ರ ನಕ್ಷತ್ರಗಳೇ ಲೈಟ್ಗಳದಾವ. ಆರದ ದೀಪಗಳನ್ನು ಹಚ್ಚಿ ದೇವರು ತನ್ನ ಜಾತ್ರೆಯನ್ನು ಮಾಡಿಕೊಳ್ತಾ ಇದ್ದಾನೆ. ನಮ್ಮ ಜಾತ್ರೆಗಳಲ್ಲಿ ನಾವು 100 ಮಂದಿಗೆ, 1000 ಮಂದಿಗೆ, 1,00,000 ಮಂದಿಗೆ ಊಟ ಹಾಕಬಹುದು. ಆದರೆ ದೇವರು ತನ್ನ ಜಾತ್ರೆಯಲ್ಲಿ ಲಕ್ಷ ಲಕ್ಷ ಜೀವಿಗಳಿಗೆ ಪ್ರತಿನಿತ್ಯ ಆಹಾರವನ್ನು ಕೊಡಾಕತ್ತಾನೆ. ಇದು ಅವನ ಜಾತ್ರೆ. ಇದು ದೇವನ ದಿವ್ಯೋತ್ಸವ. ಇದು ರವೀಂದ್ರನಾಥ್ ಟ್ಯಾಗೋರ್ ಅಂತಾರೆ, ಐ ಹ್ಯಾವ್ ಇನ್ವೈಟೆಡ್. ಇದು ದೇವನ ಜಾತ್ರೆಗೆ ಮನುಷ್ಯನನ್ನು ಹುಟ್ಟೇನಿದೆ, ದೇವರು ತನ್ನ ಜಾತ್ರೆಯನ್ನು ನೋಡಲಿಕ್ಕೆ ನನಗೊಂದು ಆಮಂತ್ರಣ ಕೊಟ್ಟಾನ ಅಂತ. ಮನುಷ್ಯನ ಹುಟ್ಟು ದೇವರ ಜಾತ್ರೆಯನ್ನು ನೋಡಲಿಕ್ಕೆ ಕೊಟ್ಟ ಆಮಂತ್ರಣ. ಐ ಹ್ಯಾವ್ ಇನ್ವೈಟೆಡ್, ಇಟ್ ಈಸ್ ಡಿವೈನ್ ಇನ್ವಿಟೇಷನ್. ಇದು ದೇವನ ಆಮಂತ್ರಣ ಇದು ಅಂತ. ನಾವೆಲ್ಲ ಇಲ್ಲಿ ಹೆಂಗೆ ಬಂದೀವಿ ಅಂದರೆ ಕಲಾವಿದರಾಗಿ ಬಂದೀವಿ ಅಂತ. ಈಗ ನೀವು ಬಿಸ್ನೆಸ್ ಮಾಡ್ತೀರಿ, ನಿಮ್ಮದು ಒಂದು ಕಲಾ. ರಾಜಕೀಯ ವ್ಯಕ್ತಿಗಳದಾರ, ಅವ್ರದ್ದು ಒಂದು ಕಲಾ. ಒಬ್ಬ ಸಂಸಾರಿ ಅದಾನ, ಅವನದು ಒಂದು ಕಲಾ. ಒಬ್ಬ ಸನ್ಯಾಸಿ ಅದಾನ, ಅವನದು ಒಂದು ಕಲಾ. ಇದು ನಾವೆಲ್ಲ ನಮ್ಮ ಕಲೆಗಳನ್ನು ಇಲ್ಲಿ ಪ್ರದರ್ಶನ ಮಾಡಬೇಕಾಗ್ತೈತಿ. ಈಗ ಜಾತ್ರೆ ಇರ್ತೈತಿ ನೋಡಿ, ನೀವು ಜಾತ್ರೆಗೆಲ್ಲ ದೊಡ್ಡ ದೊಡ್ಡ ಸಂಗೀತಗಾರರನ್ನು, ಕಲಾವಿದರನ್ನು ಕರೆಸಿರ್ತಾರೆ. ಕರೆಸಿ ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಮಾಡಿಸ್ತಿರ್ತಾರೆ. ಈ ವರ್ಷ ಜಾತ್ರೆಯೊಳಗೆ ಯಾರು ಚಲೋ ಹಾಡಿಸ್ತಾರ, ಚಲೋ ಬಾರಿಸ್ತಾರ, ಮುಂದಿನ ಜಾತ್ರೆಗೆ ಅವ್ರು ಆಮಂತ್ರಣ ಕೊಡ್ತಾರೆ. ಅಕಸ್ಮಾತ್ ಅವ್ರ ಹಾಡು ಕೆಟ್ಟಿತು ಅಂದ್ರೆ ತಿಳ್ಕೊಬೇಕು, ಇದೇ ಕೊನೆ ಜಾತ್ರೆ, ಅವ್ರದ್ದು ಮುಂದಿನ ಸಲ ಆಮಂತ್ರಣ ಇರುವುದಿಲ್ಲ ಅಂತ. ಹಂಗೆ ಸನ್ಯಾಸಿ, ಸಂಸಾರಿ, ಜನಪ್ರತಿನಿಧಿ ಎಲ್ಲರದು ಒಂದೊಂದು ಕಲಾ. ಇಲ್ಲಿ ದೇವರು ಆಮಂತ್ರಣ ಕೊಟ್ಟು ಕರೆಸಾನಂದ ಮೇಲೆ ನಮ್ಮ ಕಲೆಗಳನ್ನು ನಾವು ಚೆನ್ನಾಗಿ ಪ್ರದರ್ಶನ ಮಾಡಿ ಹೋದ್ರೆ ಮುಂದೆ ಇನ್ನೊಮ್ಮೆ ಆಮಂತ್ರಣ ಸಿಗ್ತೈತಿ. ಕಲಾ ಕೆಡಿಸ್ಕೊಂಡಿವೆ ಅಂದ್ರೆ
ಇದೇ ಲಾಸ್ಟ್ ಜಾತ್ರೆ ಮುಗೀತು, ಇನ್ನೊಮ್ಮೆ ಸಿಗೋದಿಲ್ಲ ಅಂತ ತಿಳ್ಕೊಬೇಕು ನಾವೆಲ್ಲ. ಇಟ್ ಈಸ್ ಹಿಸ್ ಇನ್ವಿಟೇಷನ್. ಐ ಹ್ಯಾವ್ ಡನ್ ಆಲ್ ದಟ್ ಐ ಕುಡ್ ಡೂ. ನಾ ಎಲ್ಲವನ್ನು ಮಾಡಿದ್ದೇನೆ ದೇವನೇ, ನಿನಗೇನು ಒಪ್ಪಿಗೆ ಇದೆ ಒಪ್ಪಿಗೆ ಆಗುವಂಗೆ ಮಾಡಿ ನಾನು. ಅದಕ್ಕೆ ಜಿಂದಗಿ, ಇದು ಜೀವನ ಏನಿದೆ ಇದೊಂದು ಜಾತ್ರೆ, ಇದು ಅವ ಕೊಟ್ಟ ಆಮಂತ್ರಣ. ನಾವೆಲ್ಲ ನಮ್ಮ ನಮ್ಮ ಕಾರ್ಯಗಳನ್ನು ಸರಿಯಾಗಿ ಮಾಡಿ ಹೋಗಬೇಕಾಗ್ತದೆ. ಇಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ರೆ ಒಳ್ಳೆಯ ಫಲ ಸಿಗ್ತದೆ, ಕೆಟ್ಟ ಕಾರ್ಯಗಳನ್ನು ಮಾಡಿದ್ರೆ ಕೆಟ್ಟ ಫಲ ಸಿಗ್ತದೆ. ಅದಕ್ಕೆ ಮನುಷ್ಯ ದೇವರು ಕೊಟ್ಟ ಈ ಸ್ವಲ್ಪ ಆಯುಷ್ಯದೊಳಗೆ ಸತ್ಕಾರ್ಯಗಳನ್ನು ಮಾಡಿಯೇ ಜೀವನ ಸಾಗಿಸಬೇಕಾಗ್ತದೆ. ನೀವು ನೋಡಿ, ನಾವು ಏನು ಕರ್ಮ ಮಾಡ್ತೀವಿ ಅದರ ಫಲ ಮುಂದಿನ ಜನ್ಮದಾಗ ಅಂತಲ್ಲ, ಇದೇ ಜನ್ಮದಾಗ ಸಿಗ್ತೈತಿ. ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ರೆ ಒಳ್ಳೆಯ ಫಲ, ಕೆಟ್ಟ ಕಾರ್ಯಗಳನ್ನು ಮಾಡಿದ್ರೆ ಕೆಟ್ಟ ಫಲ. ಈ ಜಗತ್ತು ಇದೊಂದು ಪ್ರತಿಧ್ವನಿ ಇದು. ಈಗ ನೀವು ಬಿಜಾಪುರ ಗೋಲ್ ಗುಮ್ಮಟಕ್ಕೆ ಹೋಗಿ ನಮಸ್ಕಾರ್ರಿ ಅಂದರೆ ಅದು ನಮಸ್ಕಾರ್ರಿ ಅಂತೈತಿ. ಯಾಕೋ ಮೈಯಾಗ ಹುಷಾರಿಲ್ಲ ಐತಂದ್ರೆ ಅದು ಹೊಳ್ಳಿ ಯಾಕೋ ನಿನಗೆ ಮೈಯಾಗ ಹುಷಾರಿಲ್ಲ ಐತೆ ಅಂತೈತೆ. ಅದು ಇದೊಂದು ಪ್ರತಿಧ್ವನಿ ಜಗತ್ತು ಇದು. ನಾವು ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲ, ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ. ಅದು ಮುಂದಿನ ಜನ್ಮದಲ್ಲಲ್ಲ, ಇದೇ ಜನ್ಮದಲ್ಲಿ. ನೀವು ನೋಡಿ, एक आम का बगीचा होता है, आदमी को लगता है आम खाने का इच्छा होती है, देखता है कोई मालिक भी नहीं वहाँ पर। आम देखा किसने? आम देखा आँख, आँख ने आम को देखा लेकिन चल बसा पैर, पैर गई हाथ से निकला, जीव ने खाया रुचि देखा और मालिक तब तक आया, मार खाया पीठ ने लेकिन आंसू आई जो देखा था उसका ही आंस में आया, आंसू आई। ಅದಕ್ಕೆ ಮನುಷ್ಯ ಯಾರು ಮಾಡಿರ್ತಾರ ಅದರ ಫಲ ಇಲ್ಲೇ ಉಣಬೇಕು ಅಂತ. ನಮ್ಮಲ್ಲಿ ಒಂದು ತಮಾಷೆ ಹೇಳ್ತಿದ್ರು, ನಾವೇನು ಕರ್ಮ ಮಾಡ್ತೀವಿ ಅದರ ಫಲ ಇಲ್ಲೇ, ಬೇರೆ ದೂರ ಹೋಗುವಂಗಿಲ್ಲ ಅಂತ. एक स्कूल में एक लड़का था, बहुत होशियार था, और एक टीचर आया और उसको इंग्लिश अंग्रेजी बहुत मुश्किल में पढ़ा था। अंग्रेजी बोलना नहीं आता था, लिखना भी नहीं आता था। उसने मास्टर के पास गया और सर मुझे अंग्रेजी बहुत डिफ़िकल्ट हो रहा है, थोड़ा डिक्शनरी दे दो मुझे पढ़ने के लिए। आजू बाजू में घर था। इस घर में लड़का स्टूडेंट रहता था, उस घर में मास्टर रहता था। और उधर जाके पूछा सर थोड़ा डिक्शनरी दे दो मुझे, और सर ने बोला कि नहीं, हम किसी को डिक्शनरी नहीं देते, हमारा घर का जो भी सामान है हमारा घर में ही इस्तेमाल करके होना चाहिए, रखना चाहिए। और मास्टर का पत्नी एक दिन नहीं थी और घर का सामान किधर है उसको भी पता नहीं चला। और ये स्टूडेंट था ना, उसका घर जाकर मास्टर जी ने पूछा थोड़ा झाड़ू चाहिए, और लड़का बोला हमारा अच्छी घर का चीज़ किसी को बाहर नहीं देते, इधर ही इस्तेमाल करके रख लो, हम जो करते हैं वही मिलता है इधर। इसलिए इस जन्म में जो अच्छा कर्म हम करेंगे उसका फल इधर ही अभी मिलता है हमें। अभी विनय और नमन उस यात्रा पर निकले जिस यात्रा पर सूरज चांद भी नहीं जा सकते। ये एक यात्रा ऐसी यात्रा है, काम से प्रेम तक, मोह से ममता तक, एक कुटुंब से विश्व कुटुंब तक ये यात्रा चलता रहा है। उस यात्रा पे हमारा सब लोगों का शुभकामना है। संयम का ज़िंदगी जीने का एक यात्रा है। संयम का ज़िंदगी इसका मतलब ये नहीं है घर छोड़ के बाहर जाओ। संयम का अर्थ ये है घर छोड़ना नहीं, घर से भागना नहीं, जागना है, लोगों को जगाना है। यहाँ से भागना नहीं है, जागना है, खुद को जगाना है। उस संयम का ज़िंदगी पर, तप की ज़िंदगी पर सम्यक ज्ञान, सम्यक दर्शन और सम्यक चारित्र्य का जो रास्ते पर वो जा रहे हैं, उस यात्रा पर जाने वाले बच्चों को हमारा सबका शुभकामना, प्रेरणा सदा रहे, सबके मंगल हो।
परम पूज्य अभिनय गौसिद्धेश्वर महास्वामी जी ने बहुत प्रामाणिकता और सत्य बात को हमारे